ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ದಂಪತಿಗಳಾದ ದಯಾನಂದ ಪಟ್ಟಣಶೆಟ್ಟಿ ಹಾಗೂ ಮಮತಾ ಪಟ್ಟಣಶೆಟ್ಟಿ ಅವರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಪ್ರತಿಭಾವಂತ 80 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ಸನ್ಮಾನಿಸಿ ಗೌರವಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಮಾತೋಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾಪನೆ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿದರು. ಈ ವೇಳೆ ನೋಟ್ಬುಕ್ ಅನ್ನು ಕೂಡ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜುಗೌಡ, ದೇವಾಪುರ ಮಠದ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಶಾಲಾ ಶಿಕ್ಷಣ ಇಲಾಖೆಯ ಡಿಡಿಪಿಐ ಚನ್ನಬಸಪ್ಪ ಮುಧೋಳ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ದಯಾನಂದ ಪಟ್ಟಣಶೆಟ್ಟಿ, ಮಮತಾ ದಯಾನಂದ ಪಟ್ಟಣಶೆಟ್ಟಿ, ಮಾಜಿ ಸಚಿವ ರಾಜುಗೌಡ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹುಮ್ಮಸ್ಸು ಮತ್ತು ಧೈರ್ಯವನ್ನು ತರುವಂತಹ ಮಾತುಗಳನ್ನು ಆಡಿದ್ದಾರೆ. ವತಿಯಿಂದ ಭಾಳ ಅದ್ಭುತ ಕೆಲಸವನ್ನು ನಮ್ಮ ದಯಾನಂದ ಅಣ್ಣವರು, ಮಮತಾ ತಂಗಿಯವರು ಮಾಡ್ತಿದ್ದಾರೆ. ಯಾಕಂದರೆ ಈ ಭಾಗದ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗಲಿ, ಅವರಿಗೊಂದು, ಯಾಕಂದರೆ ಇಷ್ಟೊಂದು ಚೆನ್ನಾಗಿ ಓದಿಯವರು ಅಷ್ಟು ಪರ್ಸೆಂಟ್ ತೊಗೊಂಡಾಗ ಒಂದು ಪ್ರೋತ್ಸಾಹ ಸನ್ಮಾನ ಆದಾಗ ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡ್ಬೇಕಂತ ಮಕ್ಕಳಿಗೆ ಆಸೆ ಹುಡ್ತದೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಯಾವತ್ತೂ ದಯಾನಂದರಾಯಿತು ಮಮತಾ ತಂಗಿಯವರು ಹಲವಾರು ಸೋಷಿಯಲ್ ವರ್ಕ್ಗಳನ್ನ ಮಾಡ್ಕೊಂತ ಸಾಮಾಜಿಕ ಕೆಲಸವನ್ನು ಮಾಡ್ಕೊಂತ ಬಂದ್ದಾರೆ. ಇದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಮಕ್ಕಳಿಗೆ ಒಂದಿಷ್ಟೊಂದು ಪ್ರೀತಿ ತೋರಿಸಿ ಅವರಿಗೆ ಸನ್ಮಾನ ಸತ್ಕರಿಸಿ ಅವರಿಗೆ ಗುರುತಿಸಿ ಅವ್ರ ಪ್ರತಿಭೆಯನ್ನು ಗೌರವಿಸಿದ್ದಕ್ಕೆ ಹೃದಯಪೂರ್ವಕ ಕೃತಜ್ಞತೆ ನಿಮ್ಮೆಲ್ಲರ ಮುಖಾಂತರ ಸಲ್ಲಿಸ್ತೇನೆ. ನಮ್ಮ ಹೆಸರು ಐಶ್ವರ್ಯ ಅಂತ. ನಮ್ಮ ಯಾದಗಿರಿ ಡಿಸ್ಟಿಕ್ ಒಳಗೆ ಈ ಸಲ SSLC ರಿಸಲ್ಟ್ ಒಳಗೆ ನಾವು ಯಾವಾಗಲೂ ಪ್ರತಿ ವರ್ಷ ಬಾಟಮ್ ಒಳಗೆ ನೋಡ್ತಿದ್ವಿ. ಆದರೆ ಈ ವರ್ಷ ನಾವು 28th ರ್ಯಾಂಕನ್ನು ನೋಡಿರೋದಂತ ತುಂಬ ಖುಷಿ ಆಗ್ತದೆ. ಇದೇ ಥರ ನಮ್ಮ ಜಿಲ್ಲಾ ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿ ಓದಿದ್ರೆ, ಶಿಕ್ಷಕರ ಸಹಾಯದಿಂದ ಅವರ ಪ್ರಯತ್ನದಿಂದ ಅವರು ಓದಿದ್ರೆ ಮುಂದೆ ತುಂಬ ಚೆನ್ನಾಗಿ ರಿಸಲ್ಟ್ ಮಾಡಿ ನಮ್ಮ ಯಾದಗಿರಿ ಡಿಸ್ಟಿಕ್ನ ಇನ್ನೂ ನಮ್ಮ ಸ್ಟೇಟ್ ಒಳಗೆ ಫಸ್ಟ್ ರ್ಯಾಂಕನ್ನ ತೊಗೊಂಬರ್ತಾರೆ. ಎಲ್ಲ ನಮ್ಮ ತಂಗಿದಾರು ಇದೇ ಥರ ಕಷ್ಟಪಟ್ಟು ಓದಬೇಕು. ಸಾಧನೆ ಯಾವತ್ತು ಸಾಧಕನ ಸೊತ್ತೇ ಹೊರತು ಸೋಮಾರಿ ಸೊತ್ತಲ್ಲ. ಅದೇ ಥರ ನಮ್ಮ ಯಾದಗಿರಿ ಡಿಸ್ಟ್ರಿಕ್ನ ಯಾವಾಗಲೂ ಹಿಂದುಳಿದಾರ ಅಂತಾರೆ. ಹಿಂದುಳಿದಲ್ಲ, ಮುಂದುವರಿತಿರೋ ಜಿಲ್ಲೆ ಮುಂದೆ ಹೊರಿಸ್ತೀವಿ. ಫಸ್ಟ್ ಶೈಕ್ಷಣಿಕವಾಗಿಯೇ ಮುಂದೆ ತೊಗೊಂಬರ್ತೀವಿ. ಇನ್ನೂ ಜಾಸ್ತಿ ಅಂಕದೊಳಗೆ ಫಸ್ಟ್ ರ್ಯಾಂಕ್ನ ತೊಗೊಂಬರಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.